ಲಸ್ಮಕ್ಕ ಲಸ್ಮಕ್ಕ ಸಂಘದವ್ರು ಬಂದ್ರೇನಿ ಸಾಲ ಕೊಡೋರು ಬರ್ತಾರೆ ಅಂತ ಹೇಳ್ದಿ. ಇನ್ನ ಇಲ್ಲ ಕಣೆ ಭಾಗ್ಯಮ್ಮ, ನಾನು ಅವ್ರ ದಾರಿನೇ ನೋಡ್ತಾ ಇದ್ದೀನಿ. ಬರ್ತಾರೆ ಅಂತನ ಚೇರುನು ಹಾಕಿ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ಕುಂಡ್ಸನ ಅಂತಾನ, ಯಾವ್ರಿನ್ನ ಬರಂಗೇ ಇಲ್ಲ. ಬರ್ರಿ ಹೆಂಗಸರು ಒಬ್ಬೊಬ್ರೆ ಬಂದ್ರೆ ಅವರು ಬತ್ತಾರಾಟಕ್ಕೆ. ಎಲ್ಲಿ ನಿಂಗಮ್ಮ ಗುಂಡಜ್ಜಿ ಅವ್ರನ್ನೆಲ್ಲ ಕರ್ಕೊಬರಕ್ಕಿಲ್ಲ, ಜಯಮ್ಮ ಬಾನು. ಏ ಅವ್ರ ಮಂತಕ್ಕೆಲ್ಲ ನಾನು ಹೋಗ್ಲಿಲ್ಲಮ್ಮ, ನಾನು ಅದೇ ಬಂದೆ ಸುಮ್ಮನೆ. ಈಗ ಎಲ್ಲಾರು ಹೋಗಿವ್ರೇನು ಆಲೇನೆ ನಿಮ್ಮ ಅಂತಕ್ಕೆ ಸಾರ್ ಬಂದೇವ್ರೇನೋ ಅಂತ ನಾನು ರಪ ರಪ ಅದೇ ಬಂದೆ ಒಂದಿಟ್ಟು ಉಂಡು. ಇಲ್ಲಿ ನೋಡಿದ್ರೆ ಇನ್ನು ಯಾರು ಬಂದೇ ಇಲ್ವಲ್ಲಿ. ಅಲ್ಲ ಸಾರ್ ಬರೋಟತಿಗೆ ಜಲ್ದ್ ಬರ್ರಿ ಅಂತ ಎಲ್ಲರಿಗೂ ಹೇಳಿದೀನಿ. ಜಯಮ್ಗೂ ಬಾನುಗೂ ಗುಂಡಜ್ಜಿಗೂ ನಿಂಗಮ್ಗೂ ರಂಗಮ್ಗೂ ಎಲ್ಲರಿಗೂ. ಇನ್ನ ಬಂದಿಲ್ವಲ್ಲೇ ಬಜ್ಜಮ್ಮ. ಸಾರ್ ಏನಾರ ಬಂದ್ರೆ ಬೈತಾರ ನನ್ನ. ಏನಮ್ಮ ಇನ್ನು ಯಾರು ಹೆಂಗಸರು ಬಂದಿಲ್ಲ. ಇಲ್ಲಿ ನೋಡಿರಿ ಇನ್ನ ಏನ್ ಮಾಡ್ತಾ ಇದ್ರೆ ಜಲ್ದ್ ಬರಕ್ಕಾಗಲ್ವಿ ಅಂತ ಬೈತಾರೆ. ಸಾಲ ಮಾತ್ರ ಜಲ್ದ್ ಕೊಡ್ರಿ ಅಂತ ಜೋರ್ ಮಾಡ್ತೀರಾ, ಬಂದು ಒಂದ್ ಸ್ವಲ್ಪ ಬೇಗ ಕುತ್ಕೊಂಬಕ್ಕಾಗಲ್ವಾ ಅಂತಾನ ಬೈತಾರೆ. ಗುಂಡಜ್ಜಿನೂ ರಂಗಕೈನಿ ಇವಾಗ ಬಂದ್ರು. ಬಾರ್ ಗುಂಡಜ್ಜಿ ಜಲ್ದಿ ಯೋಟದ್ ಬರ್ತೀರ. ಇನ್ನ ಜಯಮ್ಮನು ಬಾನನು ಬರ್ಲಿಲ್ಲ, ಅಶಾಂತಂ ಬೇರೆ ಬರ್ಲಿಲ್ಲ. ಇನ್ನ ಬಂದಿಲ್ವೇನು? ನಾವಾಲೇನೆ ಅವರು ಸಂಘದವ್ರು ಬಂದಿರ್ತಾರೇನೋ ಅಂತೇಳಿ ಬಂದ್ವಮ್ಮ. ಇನ್ನ ಯಾವಾಗ ಬರ್ತಾರಂತೆ ಲಸ್ಮಕ್ಕ? ಅಯ್ಯೋ ಇಟತಿಗೆ ಬರ್ಬೇಕಾಗಿತ್ತಲ್ಲಿ. ಅಯ್ಯೋ ಅವ್ರಿಗೆ ಏನೇನ್ ಕೆಲ್ಸ ಇರ್ತಾವೋ ಏನು, ನೀನೇ ಇಟ್ ಲೇಟಾಗಿ ಬಂದಿದ್ಯಮ್ಮ. ಇನ್ನ ಅವ್ರು ಬಂದು ನೀನ್ ಕಾತ್ಕೊಂಡು ಕುಕ್ಕಬೇಕಾಗಿತ್ತೆ. ಈ ಗುಂಡಜ್ಜಿ ಒಂದು ಬರ್ರಿ ಕುಕ್ಕ ಬರ್ರಿ, ಅವ್ರು ಬರ್ತಾರೆ ಇವಾಗ. ಇನ್ನ ಅಜ್ಜಯ್ಯಮ್ಮ ಇನ್ನ ಎಲ್ಗೋಗ್ಯಾಳ ಏನು, ಅವಳು ಬಿಲ್ಡಪ್ ಗಾತಿ ಅವಳು. ಕೊನೆಕ್ ಬತ್ತಾಳ ಎಲ್ಲ ಹಳ್ಳ ಆಡಿಸ್ಕೊಂಡು. ಆ ಬಾನನು ಬರ್ಲಿಲ್ಲ, ಎಲ್ಗೋದ್ಲೋ ಏನೋ ಅವಳು. ಕುಕ್ಕಾಡ್ರಿ ಗುಂಡಜ್ಜಿ ರಂಗಕಯ್ಯ ಕುಕ್ಕ. ಶಾಂತಮ್ಮ ಬಾರಿ ಕುಕ್ಕ ಬರ್ರಿ, ನಿಮ್ಗೂ ಬೇಕೇನಿ ಸಾಲ? ಬೇಕಮ್ಮ, ನಾವು ನಿಮ್ಮಂಗೆ ಅಲ್ವೇನಿಲ್ಲ ಸ್ಮಕ್ಕ, ನಾವು ಬಡವರೇನೆ. 3 ಜನ ಹೆಣ್ಮಕ್ಳು ಬೇರೆ. ಹೆಂಗ್ ಹೊತ್ತಾಗೆ ನಮ್ಮ ಅಮ್ಮನಿದೊಂದು ಮದ್ವೆ ಆತು, ಅದೇನು ಖರ್ಚಿಲ್ದಂಗೆ ಇನ್ನಿಬ್ಬಿಬ್ರು ಬೇರೆ ಓದ್ತಾ ಇದಾರೆ. ಖರ್ಚು ಇದಾವಲ್ಲಮ್ಮ. ನಮ್ದೇನೇ ನಡ್ಕೆ ತೋಟ ತೆಂಗಿನ ತೋಟ ಯಾತಿಲ್ಲ, ಏನೂ ಇಲ್ಲ. ಏನೋ ಒಂದಿಟ್ಟು ಬೆದ್ಲ ಐತಿ, ಕಡಲೆ ಗಿಡ ಹುಳ್ಳಿಕಾಯಿ ಅದು ಇದು ಹಾಕ್ತಿವಿ ಅಷ್ಟೇನೆ. ನಮಗೂ ಬೇಕಮ್ಮ. ಎಷ್ಟು ಕೊಡ್ತಾರಂತೆ ಸಂಘದಾಗೆ ಸಾಲನ ಲಸ್ಮಕ್ಕ? ನಮ್ಗೊಂದು 50,000 ಬೇಕಮ್ಮ. ಒಟ್ಟು ಎಷ್ಟು ಕೊಡ್ತಾರೆ ಯಾರಿಗ್ ಗೊತ್ತು. ಬಾ ಕುಕ್ಕಪ್ಪ ಬಂದಾಗ ಕೇಳೋಣ ಎಲ್ಲನ. ಎಲ್ಲಿ ಜಯಮ್ಮ ಬಾನು ಇಬ್ರು ಬರ್ಲಿಲ್ವೇ? ಇಲ್ಲಮ್ಮ. ಅವಳು ಅದು ಎಲ್ಲಿ ಬಿಲ್ಡಪ್ ಕೊಡ್ಕೊಂಡು ನಿಂತವಳು ಏನೋ ಜಯ್ಯಿ. ಮತ್ತೆ ಆ ಬಿಲ್ಡಪ್ ಜಯಮ್ಮಗೆ ಬಿಲ್ಡಪ್ ಕೊಡ್ದಿದ್ರೆ ಬೆಲೆ ಎಲ್ಲಿರುತ್ತೆ ಗುಂಡಜ್ಜಿ? ಬಿಲ್ಡಪ್ ಜಯಮ್ಮ ಅಂತ ಹೆಸರು ತಗೊಂಡ್ಮೇಲೆ ಬಿಲ್ಡಪ್ ಕೊಡ್ಲೇಬೇಕು ಎಲ್ಲಿಗೋದ್ರು ಅವಳು. ಅವಾಗ್ಲೇನೆ ಜಯಮ್ಮಗೊಂದು ಬೆಲೆ. ಲೇ ಭಾಗ್ಯಮ್ಮ ಸುಮ್ನಿರೇ, ಬಂದು ಜಯಮ್ಮ ಕೇಳಿಸ್ಕೊಂಡ್ರೆ ಆಮೇಲೆ ದೊಡ್ಡ ಜಗಳನೆ ಮಾಡ್ಬಿಡ್ತಾಳ ಅವಳು. ಓ ಬರ್ಬೇಕು ಬರ್ಬೇಕು ಜಯಮ್ಮನವರು, ಬರ್ಬೇಕು ಬರ್ಬೇಕು. ಏನ್ರಿ ಸಲ ಸೇರ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಾ ಕುತ್ಕೊಂಡಿದ್ದೀರಾ ಅನ್ಸುತ್ತೆ. ಅಲ್ಲ ನಾನು ಆ ಸಾರು ನಮ್ಮಂತ ಬರ್ತಾರೆ ಅಂತ ಅಲ್ಲಿ ಕಾತ್ಕೊಂಡು ಕುತ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಇಲ್ಲಿಗೆ ಬರ್ರಿ ಅಂತ ಹೇಳಿದಿರಾ, ಎಲ್ಲಿ ಇನ್ನ ಬರ್ಲೇ ಇಲ್ಲ ಸಾರು. ನೀನು ಬಂದಿಲ್ವಲ್ಲಮ್ಮ, ನೀನು ಬರ್ದಲ್ಲ ಅವ್ರೆಲ್ಲಿ ಬರ್ತಾರೆ ಹೇಳು? ಬಾ ಕುಕ್ಕ ಬಾ, ನಿಮ್ಮಂತಗಲ್ಲಿ ಕುಕ್ಕ ಮತ್ ಜಾಗಿಲ್ಲ, ಅದಕ್ಕೇನೆ ಇಲ್ಲಿಗೆ ಬರ್ರಿ ಸಾರ್ ಅಂತ ಹೇಳಿದ್ದೆ. ಅದು ಅಲ್ದೇನೆ ಗುಂಡಜ್ಜಿನು ಇಲ್ಲೇ ಅದೇ ಚೆನ್ನಾಗಿರುತ್ತೆ ಕಣೆ, ನಿಮ್ಮಂತಗೇನೆ ಬರ್ಲಿ ಅಂತ ಹೇಳ್ತಾ ಅದಕ್ಕೆ ಇಲ್ಲೇ ಬರ್ರಿ ಸಾರ್ ಎಲ್ಲಾರ್ಗು ಹೇಳ್ತೀನಿ ಇಲ್ಲಿಗೆ ಬರಕ್ಕೆ ಅಂತ ಹೇಳಿದ್ದೆ. ಬಾನುಗೂ ಹೇಳ್ ಕಳ್ಸಿದ್ನಪ್ಪ, ಯಾರು ಹೇಳಿಲ್ವೇನೆ ಬಾನು? ನೋಡಿ ಜಯಿಂದ ಅಕ್ಕ ಎಲ್ರು ಬಂದಿದ್ದಾರೆ. ನೀನು ಬನ್ನಿ ಅಲ್ಲಿ ಹೋಗೋಣ, ಲಕ್ಷ್ಮೀದ ಅಕ್ಕರ ಮನೆ ಹತ್ರನೇ ಸಂಘದವ್ರು ಬರೋದು ಅಂತಂದ್ರೆ ಇಲ್ಲ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರಿ. ನೋಡಿ ಸರು ಇಲ್ಲಿ ಬರ್ತಾರಂತೆ, ನಡಿ ಕೂತ್ಕೊಳ್ಳೋಣ. ಸರು ಇನ್ನೂ ಬಂದಿಲ್ವಲ್ಲ, ಲಕ್ಷ್ಮೀದ ಅಕ್ಕ ಇನ್ನು ಎಷ್ಟು ಗಂಟೆಗೆ ಬರ್ತಾರೆ ಅವರು? ಅಯ್ಯೋ ಬರ್ರಿ ತಾಯರ ಕುಕ್ಕ ಬರ್ರಿ, ಎಷ್ಟು ಗಂಟೆಗೆ ಆದ್ರೂ ಬರ್ರಿ. ಸಾಲ ಬೇಕು ತಾನೆ, ದುಡ್ಡು ಬೇಕು ಅಂತಂದ್ರೆ ಕಾಯ್ಕೊಂಡು ಕುಕ್ಕಂಬ್ಲೇಬೇಕು. ಓಹೋ ಇವ್ರನ್ನು ಕಾಯ್ಬೇಕಾ? ನೀ ಅವ್ರು ಬಂದು ಮಾರೇ ಜಯಮ್ಮ ಕುಕ್ಕ ಬಾ, ಏನ್ ನಿಂತ್ಕೊಂಡೆ ಬಿಲ್ಡಪ್ ಕೊಡ್ತೀಯ? ನಾನ್ ಕುಕ್ಕಮ್ಮಲ್ಲ, ನೀವೆಲ್ಲಾರು ಕುಂತಿದ್ರೆ ತಾನೆ ಗೌರಮ್ ಕುಕ್ಕಣಂಗೆ ಕುಕ್ಕಾಡೆ ಸುಮ್ಮನೆ. ಬಾನು ನೀನು ಹೋಗಿ ಕುಕ್ಕರ್ ಬೇಡಿ, ಅವ್ರು ಬರ್ರಿ. ಪಾರೆ ಜಯಮ್ಮ ಕುಕ್ಕ ಬೇರೆ ಯೋಟತ್ತಂತ ನಿಂತ್ಕೊಂಡಿರ್ತೀಯ, ಅವ್ರಿನ್ನು ಬರೋದು ಯೋಟತ್ತಾಗುತ್ತೋ ಏನೋ, ಯಾಕೆ ಸುಮ್ಮನೆ ಕಾಲ್ ನೈಸ್ಕೊಂಡು ನಿಂತ್ಕೊಂತೀಯ? ಪರವಾಗಿಲ್ಲ, ಕಾಲ್ ನೋಂದ್ರು ಪರವಾಗಿಲ್ಲ, ನಾನು ಕುತ್ಕೊಂಬಲ್ಲ. ಅವ್ರು ಬಂದ್ಮೇಲೆ ಅವ್ರನ್ನ ಮಾತಾಡ್ಸ್ಬಿಟ್ಟು ಆಮೇಲೆ ಕುತ್ಕೊಂಬೋದು. ನೀವು ಕುಂತಿದ್ದೀರಾ ತಾನೆ, ಸುಮ್ಮನೆ ಕುತ್ಕೊಳ್ರಿ. ನನಗೇನು ಕಾಲ್ ನೋಯ್ಯಲ್ಲ, ನನಗೇನು ಅಷ್ಟೊಂದು ನಿಮ್ಮಷ್ಟು ವಯಸ್ಸಾಗಿಲ್ಲ ಕಾಲ್ ನೋಯ್ಯಕ್ಕೆ. ನೀವಂತೂ ಅಲೆ ಮುದ್ಕೇರಾಗಿದ್ದೀರಾ, ನಿಂತ್ಕೊಂಬಕ್ಕೆ ಕಾಲ್ ನೋವು ಅಷ್ಟೇ ಕುಕ್ಕರ್ ಬಡಿದೀರಾ ಎಲ್ಲರೂ. ಕುಕ್ಕರ್ ಕಾಳ್ರಿ ಸುಮ್ಮನೆ. ಅರೆ ಜೈಂದ ಅಕ್ಕ ನಿಮ್ದು ಹಿಂದೆ ನೋಡಿ ಸರ್ಗೆ ಬಂದ್ರು. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಜಯಮ್ಮ ಸರ್. ನಾನೇನೆ ಈ ಸಂಘಕ್ಕೆಲ್ಲ ಲೀಡ್ರು. ಸರ್ ನಿಮ್ಮ ಹೆಸರು ಏನು ಸರ್? ನನ್ನ ಹೆಸರು ಸಂತೋಷ್ ಅಂತ ಕಣ್ರಿ. ಸರಿ ಆಯ್ತು, ಎಲ್ರು ಬಂದಿದ್ದಾರಾ? ಹ್ಞೂ ಸರ್ ಎಲ್ರು ಬಂದಿದ್ದಾರೆ. ಎಲ್ರೂ ಕರೆದು ನಾನೇ ಕುಂಡ್ರಿಸಿರೋದು. ಬೇಗ ಬೇಗ ಬರ್ರಿ ಸರ್ ಬರ್ತಾರೆ ಜಲ್ದು ಅಂತೇಳಿ ಎಲ್ರೂ ಕರ್ಕೊಂಡ್ಬಂದು ಕುಂಡ್ರಿಸಿದ್ದೀನಿ ಸರ್. ಬನ್ನಿ ಬನ್ನಿ ಬೇಗ ಕೂತ್ಕೊ ಬನ್ನಿ ಸರ್, ಚೇರನ್ನು ಇಲ್ಲೇ ಹಾಕಿದ್ದೀನಿ. ಹೌದಾ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ವೆರಿ ಗುಡ್. ಥ್ಯಾಂಕ್ಸ್ ಸರ್. ನಾನು ಹಂಗೆ ಸರ್ ಎಲ್ಲಾದ್ರೂ ಹಿಂಗೆ ಕೆಲಸ ಮಾಡೋದು. ಎಲ್ರು ನನ್ನ ಹೊಗಳುತ್ತಾರೆ, ಜಯಮ್ಮನೆ ಸರಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂತಂದ್ರೆ ಅಂತನ ಎಲ್ರು ಹೇಳ್ತಾ ಇರ್ತಾರೆ ನಮ್ಮೂರಲ್ಲಿ ಎಲ್ರು. ಬನ್ನಿ ಸರ್ ಕೂತ್ಕೊಳ್ಳಿ, ಬನ್ನಿ ಬನ್ನಿ ಕೊಡಿ ಬ್ಯಾಗು ನಾನು ಇಟ್ಕೊಂತೀನಿ. ಎಲ್ಲರನ್ನು ಕರೆದು ಕುಂಡಿಸಿರಳು ನಾನು, ಚೇರ್ ಹಾಕಿರಳು ನಾನು, ಬಿಲ್ಡಪ್ ಮಾತ್ರ ಇವಳ್ದು. ನೋಡ್ದೇನೆ ಭಾಗ್ಯಮ್ಮ ಹೆಂಗೈತೆ ಈ ಜೈಯಿದು.
ಮತ್ತೆ ಜಯಮ್ಮ ಅಂದ್ರೆ ಹಂಗೆ ಮತ್ತೀಗ ಯಾರೇ ಏನೇ ಮಾಡಿದ್ರು ಅವಳು ಮಾತ್ರ ಬಿಲ್ಡಪ್ ತಾಮದ್ ಮಾತ್ರ ಬಿಡಲ್ಲ. ಹೋಗ್ಲಿ ಬಿಡು. ನನಗೂ ನಿನ್ಗೂ ಹಂಗೆಲ್ಲ ಬಿಲ್ಡಪ್ ಕೊಡಕ್ ಬರಲ್ಲ. ಅವಳಾದ್ರೂ ಕೊಡ್ತಾ ಇದ್ದಾಳಲ್ಲ, ಕೊಟ್ಕೊಂಬ್ಲಿ ಬಿಡು. ಇನ್ನೇನ್ ಮಾಡಕ್ಕಾಗುತ್ತೆ, ಅವಳ ಕೆಲಸನೇ ಅದಲ್ವೇ. ಕೊಡಿ ಸರ್, ನೀವು ಬ್ಯಾಗ್ನ ಯಾಕೆ ಹಿಡ್ಕೊಂಡು ನಿಂತಿದ್ದೀರಾ? ನಾನು ಇದ್ದಂಗೆನೆ ಬನ್ನಿ, ನೀವು ಕುತ್ಕೊ ಬನ್ನಿ. ಬರ್ರಿ ಸರ್, ಕುತ್ಕೊ ಬರ್ರಿ. ನೋಡಿ ನಿಮ್ಗೋಸ್ಕರ ಚೇರನ್ನು ತಂದು ಹಾಕಿದೀನಿ, ಬನ್ನಿ ಕುತ್ಕೊ ಬನ್ನಿ. ಎಷ್ಟೊತ್ತಂತ ನಿಂತ್ಕೊಂಡಿರ್ತೀರಾ? ಕಾಲ್ ನೋಯಲ್ವಾ ನಿಮ್ಗೆ? ಪಾಪ ಅಲ್ಲಿಂದ ಬಂದಿದ್ದೀರಾ ನಮ್ಗೆ ಸಂಘಕ್ಕೆ ಸಾಲ ಕೊಡ್ಬೇಕು ಅಂತನ. ಬನ್ನಿ ಸರ್, ಬನ್ನಿ ಬನ್ನಿ. ಓ ಜಯಮ್ಮ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಭಾಷಣ ಮಾಡಕ್ ಬಿಟ್ರೆ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ. ಮಾಡ್ತಾಳೆ ಮಾಡ್ತಾಳೆ. ಬದ್ನೇಕಾಯಿ ಬರೇ ಬಿಲ್ಡಪ್ ಕೊಡೋದೇ ಆಗುತ್ತೆ. ಹೌದು ಸರ್. ಅಯ್ಯೋ, ನಾನು ಭಾಷಣ ಮಾಡಕ್ ನಿಂತ್ಕೊಂಡ್ರೆ ಅಂತೂ ಎಲ್ಲರೂ ಸೈಲೆಂಟ್ ಆಗಿ ನನ್ನ ಭಾಷಣನೇ ಕೇಳ್ತಾ ಇರ್ತಾರೆ ಸರ್. ತುಂಬಾ ಚೆನ್ನಾಗಿ ಮಾತಾಡ್ತೀಯ ಜಯಮ್ಮ ಅಂತ ಎಲ್ಲರೂ ಹೊಗಳ್ತಾರೆ ಇರ್ತಾರೆ ಸರ್, ನಿಮ್ ತರಾನೇ. ಏ ಜಯಮ್ಮ, ಅವ್ರು ಬಂದಿರೋದು ನಿನ್ನ ಮಾತು ಕೇಳಕ್ಕಲ್ಲ, ನಮಗೆ ಸಾಲ ಕೊಡ್ಬೇಕು ಅಂತ ಹೇಳಿ ಎಲ್ರಿಗೂ ಅದೇನೋ ಹೇಳ್ಬೇಕಂತ ಹೇಳಿ ಬಂದೇವ್ರಿ. ಬಾ ನೀನು ಕುಕ್ಕ ಬಾ, ಸುಮ್ಮನೆ ಆ ಬ್ಯಾಗ್ ಅಲ್ಲಿ ಇಕ್ಕಿ ಸುಮ್ಮನೆ ಬಿಲ್ಡಪ್ ಕೊಡ್ತೀವಿ ಎಲ್ಲರ ಮುಂದೇನು. ಮಾಹಿತ್ಲಾಗಿ ನಾವು ಹೇಳ್ತಂತ ಕುಕ್ಕೊಂಡಿರ ನಿಲ್ಲಿ. ನೀನು ಒಳ್ಳೆಯವಳು ನೀನು. ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್, ತಗೊಳ್ಳಿ ಸರ್ ನಿಮ್ಮ ಬ್ಯಾಗ್. ಕೂತ್ಕೊಳ್ತೀನಿ ನಾನು ಇಲ್ಲೇನೆ. ಅದೇನು ಅಂತನ ಹೇಳ್ಬಿಡಿ. ಭಾಗ್ಯಮ್ಮ ನೀನೊಂದಿಟ್ಟು ಹಿಂದ್ಕೋಗು, ನಾನು ಮುಂದೆ ಕುಕ್ಕಂತೀನಿ. ಬಂದ್ಬಿಟ್ಲಿ ಇವಳು ದೊಡ್ಡದಾಗಿ ಇಲ್ಲಿ ಕುಕ್ಕಮ್ಮಕ್ಕಿ. ನನಗೆ ಜಾಗ ಬಿಡೋದು ಬಿಟ್ಟು ತೆಗಿ ಹಿಂದಕ್ಕೆ ಸರ್ಕೊಂಡಿಟ್ಟ. ಇವಳೊಬ್ಳು ಜಯಿ, ಯಾವಾಗ್ಲೂ ಇವಳೇ ಮುಂದಿರ್ಬೇಕೇನು ಬಿಲ್ಡಪ್ ಕೊಡಕ್ಕೆ. ಕುಕ್ಕಳೆ ತಾಯಿ ನೀನೇ ಮುಂದೆ, ನಾನು ಏನು ಕುಕ್ಕಂತೀನಿ. ಅಯ್ಯೋ ಜಗಳ ಮಾಡಬೇಡಿ ಅಮ್ಮ, ಸುಮ್ಮನೆ ಇರಿ. ಎಲ್ಲರೂ ಒಂದೇ ನಮಗೆ. ಯಾರು ಮುಂದೆ ಏನಾದರೂ ಕೂತ್ಕೊಳ್ಳಿ, ಹಿಂದೆ ಆದರೂ ಕೂತ್ಕೊಳ್ಳಿ. ಸರಿ ಆಯ್ತು. ನೀವು ಎಷ್ಟು ಜನ ಇದ್ದೀರಾ? ಸರ್ ನಾವು 7 ಜನ ಇದ್ದೀವಿ ಸರ್. ನಾನು, ಲಸ್ಮಕ್ಕ, ಭಾಗ್ಯಮ್ಮ, ಗುಂಡಜ್ಜಿ, ರಂಗಮ್ಮ, ಬಾನು, ಆಮೇಲೆ ಶಾಂತಮ್ಮ. ಅಷ್ಟೇನೆ 7 ಜನ ಇದ್ದೀವಿ. ಹೇಳಿ ಸರ್, ಎಷ್ಟು ಕೊಡ್ತೀರಾ ಸರ್ ಸಾಲನ ನಮಗೆ? ನೋಡಿ, ಮೊದಲು ಕಡಿಮೆ ಕೊಡ್ತೀವಿ. ಒಂದು 30,000ವರೆಗೂ ಕೊಡ್ತೀವಿ. ನೀವು ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ ಬ್ಯಾಂಕ್ ಪಾಸ್ ಪುಸ್ತಕ, ಆಮೇಲೆ ಫೋಟೋ 4 ಫೋಟೋ, ಆಮೇಲೆ ಒಂದು ಅಪ್ಲಿಕೇಶನ್ ಕೊಡ್ತೀವಿ. ಅದರಲ್ಲಿ ನಿಮ್ಮ ಯಜಮಾನ್ರದ್ದು ಸೈನ್ ಮಾಡಿಸ್ಕೊಂಡು ಬರಬೇಕು. ನಿಮ್ಮ ಯಜಮಾನ್ರದ್ದು ಆಧಾರ್ ಕಾರ್ಡನ್ನು ತರಬೇಕು. ಸರಿ ಸರ್ ಆಯ್ತು. ಸರಿ 30,000ನೇ ಕೊಡಿ. 30,000 ತಗೊಂಡ್ಬಿಟ್ಟು ಮೊದಲು ಎಲ್ಲ ತೀರಿಸ್ತೀವಿ. ಆಮೇಲೆ ತೀರಿಸಿದ್ಮೇಲೆ ಇನ್ನೂ ಹೆಚ್ಚಿಗೆ ಕೊಡ್ತೀರಾ ಅಲ್ವಾ ಸರ್? ನಮಗೊಂದು 50,000 ಬೇಕಾಗಿತ್ತು ಸರ್. ನೋಡಿ, ಹಂಗೆಲ್ಲ ನಾವು ಒಂದೇ ಸಲ 50,000ವರೆಗೂ ಕೊಡೋಕ್ಕೆ ನಮ್ಮ ಕಂಪ್ನಿಲಿ ರೂಲ್ಸ್ ಇಲ್ಲ. ಮೊದಲು 30,000 ಕೊಡ್ತೀವಿ, ಎಲ್ರಿಗೂ 30,000 ಕೊಡ್ತೀವಿ. 7 ಜನಕ್ಕೂ ಯಾವ ಥರ ಕಟ್ತೀರಿ ಅಂತ ನೋಡಿಕೊಂಡು ಆಮೇಲೆ ಮುಂದೆ ಹೆಚ್ಚಿಗೆ ಕೊಡ್ತೀವಿ ನಾವು. ಎಲ್ಲರೂ ಚೆನ್ನಾಗಿ ಕಟ್ಕೊಂಡು ಹೋಗಿ ಬೇಗ ಸಾಲನ ತೀರಿಸ್ಬಿಟ್ರೆ ನಿಮ್ಗೆ ಆದಷ್ಟು ಬೇಗ 50,000ನೂ ಕೊಡ್ತೀವಿ ನಾವು. ಸರ್ ನಮ್ದಕ್ಕೆ ಎಲ್ರು ಒಳ್ಳೆಯವ್ರು ಇದ್ದೀವಿ, ಎಲ್ರು ದುಡಿಯೋ ಹೆಣ್ಮಕ್ಳು ಇದ್ದೀವಿ. ಏನು ಬಿಟ್ಟು ಶೋಕಿ ಮಾಡೋ ಅಂತಾರೆ ಯಾರು ಇಲ್ಲ. ನಾವು ಎಲ್ಲ ಅಚ್ಚುಕಟ್ಟಾಗಿ ಲೋನ್ ಕಟ್ಕೊಂಡು ಹೋಗ್ತೀವಿ ಸರ್. ಎಷ್ಟು ದಿವಸಕ್ಕೆ ಒಂದ್ಸಲ ಕಟ್ಟಬೇಕು ಸರ್? ನಮ್ದಕ್ಕೆ ಅಂತೂ ತಪ್ಪಷ್ಟೇ ಕಟ್ತೀವಿ ಸರ್. ವಾರಕ್ಕೊಂದ್ಸಲನೇ ಕಟ್ಬೇಕಾ ಅಥವಾ 15 ದಿವಸಕ್ಕೊಂದ್ಸಲನ ಕಟ್ಬೇಕಾ ನಾವು? ಮೊದಲು ಹಿಂಗೆ ಹೇಳ್ತೀರಮ್ಮ, ಎಲ್ಲ ಅಚ್ಚುಕಟ್ಟ ಕಟ್ತೀವಿ ಅಂತನ. ಆಮೇಲೆ ಅಲ್ವಾ ಹೋಗ್ತಾ ನಮ್ಮ ಹತ್ರ ಈಗಿಲ್ಲ ಆಗಿಲ್ಲ, ನನ್ನ ಗಂಡ ಬೈತಾನೆ, ನನ್ನ ಗಂಡ ಹೊಡಿತಾನೆ, ಕುಡಿತಾನೆ, ಅದು ಇದು ಅಂತೇಳಿ ಸಬು ಬೇಳ್ತೀರಾ. ಅದಕ್ಕೇನೆ ಕೇಳ್ತಾ ಇರೋದು. ಯಾರಾದರೂ ಒಬ್ರು ಲೀಡ್ರ್ ಆಗ್ಬಿಟ್ಟು ಎಲ್ಲನ ಅವ್ರನ್ನೆಲ್ಲ ಸಂಘದ ಹೆಣ್ಮಕ್ಳನ್ನೆಲ್ಲನ 15 ದಿವಸಕ್ಕೊಂದ್ಸಲನ ಇಲ್ಲಿಗೆ ಬರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಯಾರು ಲೀಡ್ರ್ ಆಗ್ತೀರಾ? ಎಲ್ಲನ ಅವ್ರ ಜವಾಬ್ದಾರಿ ತಗೋಬೇಕು. ಸರ್ ನಾನಿಲ್ವಾ ಸರ್? ನಾನೆಲ್ಲರನ್ನೂ ಕಟ್ಟೋ ಥರ ಮಾಡ್ತೀನಿ ಸರ್. ಎಲ್ಲರನ್ನೂ ಕರ್ಕೊಂಬಂದು 15 ದಿವಸಕ್ಕೊಂದ್ಸಲ ಎಷ್ಟು ಕಟ್ಟಬೇಕು ಅಂತನ ಹೇಳ್ಬಿಡಿ. ಅಷ್ಟ ಕಟ್ಟೋ ಥರ ನಾನು ಹೇಳ್ತೀನಿ. ಒಂದಿನಕ್ಕೆ ಮುಂಚೆನೇ ನೀವು ನನ್ನ ಫೋನ್ ನಂಬರ್ ತಗೊಂಡು ನನಗೆ ಹೇಳ್ಬಿಡಿ ಸರ್. ನಾನು ಎಲ್ರಿಗೂ ಹೇಳ್ಕೊಂಬರ್ತೀನಿ. ಅವಾಗ 15 ದಿವಸಕ್ಕೊಂದ್ಸಲ ತಪ್ಪದೆ ಎಲ್ಲರೂ ಕಟ್ತಾರೆ. ಕಟ್ಟಲಿಲ್ಲ ಅಂದ್ರೆ ನಾನಿದ್ದೀನಲ್ಲ ಸರ್, ಕಟ್ಟೋ ಥರ ನೋಡ್ಕೊಂತೀನಿ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಾನಿದ್ದೀನಿ, ನಾನು ಲೀಡ್ರು ಇವ್ರಿಗೆಲ್ಲರಿಗೂ. ನನ್ನ ಹೆಸರು ಜಯಮ್ಮ ಅಂತ ಗೊತ್ತಲ್ಲ ಸರ್? ಜಯಮ್ಮ ಅಂದ್ರೆ ಈ ಊರಿಗೆ ಎಲ್ರಿಗೂ ಗೊತ್ತು, ನಿಮ್ಗೂ ಗೊತ್ತಿರ್ಬೇಕಲ್ವಾ ಸರ್? ಯಾರಾದ್ರೂ ಹೇಳಿರ್ತಾರೆ ಜಯಮ್ಮನ ಹತ್ರ ಹೋಗ್ರಿ, ಎಲ್ಲ ಹೆಣ್ಮಕ್ಳನ್ನು ಅವರೇ ಕಲೆ ಹಾಕ್ತಾರೆ ಅಂತನ. ನೀವೇ ತಾನೇ ಮೊದಲು ಹೇಳಿದ್ದು? ಅಲ್ಲೇ ಮರ್ತ್ಬಿಟ್ರೆ ಸರ್? ಸರಿ ಆಯ್ತಮ್ಮ, ಜಾಸ್ತಿ ಮಾತಾಡೋದು ಬೇಡ. ಎಲ್ಲರೂ ಜವಾಬ್ದಾರಿ ನಿಮ್ಮ ಹತ್ರ ಇರುತ್ತೆ. ಯಾರಾದರೂ ಒಬ್ರು ಕಟ್ಟಲಿಲ್ಲ ಅಂದರೆ ನೀವೇ ಕಟ್ಟಬೇಕಾಗುತ್ತೆ, ಇಲ್ಲಾಂದರೆ ಅವ್ರ ಹತ್ರ ನೀವು ಕಟ್ಟಿಸ್ಬೇಕಾಗುತ್ತೆ. ಆದ್ದರಿಂದ ಒಂದು ಅಪ್ಲಿಕೇಶನ್ ಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲನ ನೆಕ್ಸ್ಟ್ ಇವತ್ತು ಯಾವ ವಾರ? ಇವತ್ತು ಮಂಗಳವಾರ ಅಲ್ವಾ? ಬುಧವಾರ, ಶುಕ್ರವಾರ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ ನೀವು. ನಾನು ಬರ್ತೀನಿ. ಆಯ್ತು ಸರ್. ಆ ಜಯಮ್ಮನ ಮಾತೇನು ಕಟ್ಕೊಂಬಕ್ ಹೋಗ್ಬೇಡ್ರಿ. ನಾವೆಲ್ಲರೂ ಒಳ್ಳೆಯವರೇ ಇದೀವಿ, ನಾವೆಲ್ಲ ಕಟ್ತೀವಿ. ಯಾರಾದ್ರೂ ಒಬ್ರು ಕಟ್ಲಿಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಎಲ್ಲ ಒಂದಿಷ್ಟು ಹಾಕೊಂಡು ಕಟ್ತೀವಿ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಮ್ಗೆ ಸಾಲ ಕೊಡಿ, ನಮಗೆ ಬೇಕು 30,000 ಆದಷ್ಟು ಬೇಗ ತೀರಿಸ್ಬಿಟ್ಟು ಆಮೇಲೆ 50,000 ತಗೊಂತೀವಿ ನಾವು. ಸರಿ ಆಯ್ತಮ್ಮ, ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಎಲ್ಲನ ಒಬ್ರು ತಪ್ಪಿಸ್ಕೊಂಡಂಗೆ 15 ದಿವಸಕ್ಕೊಂದ್ಸಲ ಕಟ್ಟಬೇಕಾಗುತ್ತೆ ಅಮೌಂಟು. ಡಾಕ್ಯುಮೆಂಟ್ಸ್ ಎಲ್ಲ ತಂದ್ಕೊಡಿ. ಡಾಕ್ಯುಮೆಂಟ್ಸ್ ತಂದ್ಕೊಟ್ಟ ತಕ್ಷಣ ನಿಮ್ಮ ಅಕೌಂಟಿಗೆ 30,000 ದುಡ್ಡು ಹಾಕ್ತೀವಿ ನಾವು. ಆಮೇಲೆ 15 ದಿವಸಕ್ಕೊಂದ್ಸಲ
ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಎಷ್ಟು ಕಟ್ಟಬೇಕು, ಎಷ್ಟು ಬಡ್ಡಿ ಆಗುತ್ತೆ, ಎಷ್ಟು ಅಸಲು ಕಟ್ತೀರಾ ನೀವು, ಅದ್ರ ಡೀಟೇಲ್ಸ್ ಎಲ್ಲನ ನೀವು ಡಾಕ್ಯುಮೆಂಟ್ಸ್ ತಂದು ಕೊಡ್ತೀರಲ್ಲ ಶುಕ್ರವಾರ, ಅವತ್ತೆಲ್ಲ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅವತ್ತು ಎಲ್ಲರೂ ನೀವು ಇಲ್ಲೇ ಬರಬೇಕು. ಇವ್ರನ್ನೆಲ್ಲ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದೇ ಕಣಮ್ಮ ಜಯಮ್ಮ. ಆಯ್ತು ಸರ್, ನಾನಿದ್ದಂಗೆ ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ, ಆರಾಮಾಗಿ ಹೋಗಿ ಬನ್ನಿ. ಇವ್ರನ್ನೆಲ್ಲನ ಇಲ್ಲಿ ಕೂಡ ಹಾಕೋ ಜವಾಬ್ದಾರಿ ನಂದು. ತಗೊಳ್ಳಿ, ಇದು ಅಪ್ಲಿಕೇಶನ್. ಇದರಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಒಂದು ಫೋಟೋ ಅಂಟಿಸ್ಬಿಟ್ಟು ಆಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅಚ್ಚುಕಟ್ಟಾಗಿ ಓದ್ಕೊಂಡು ನಿಮ್ಮ ಯಜಮಾನ್ರ ಹತ್ರ ನೀವು ಸೈನ್ ಮಾಡಬೇಕು. ಆಮೇಲೆ ಹೇಳಿದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಶುಕ್ರವಾರ ತರಬೇಕು. ತಗೊಳ್ಳಿ, ಜೆರಾಕ್ಸ್ ಮಾಡಿಬಿಟ್ಟು ಎಲ್ರಿಗೂ ನನ್ನ ಕಾಪಿ ಕೊಡಿ. ಸರಿ ಆಯ್ತು ಸರ್, ಕೊಡ್ರಿ, ನಾನೆಲ್ಲ ಜೆರಾಕ್ಸ್ ಮಾಡಿಸಿ ಕೊಡ್ತೀನಿ ಎಲ್ಲರಿಗೂ ಒಂದೊಂದ. ಸರಿ, ನಾನಿನ್ನು ಬರ್ತೀನಿ. ಸರಿ ಸರ್, ಹೋಗಿ ಬರ್ರಿ. ಶುಕ್ರವಾರ ಎಲ್ಲರದೂ ಆಧಾರ್ ಕಾರ್ಡು, ಬ್ಯಾಂಕ್ ಪುಸ್ತಕ, ಪಾನ್ ಕಾರ್ಡು, ಫೋಟೋ ಎಲ್ಲನ ರೆಡಿ ಮಾಡಿ ಇಕ್ಕಿರ್ತೀನಿ. ನೀವೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ, ನಾನಿದ್ದಂಗೆನೆ. ಸರಿ ಅಮ್ಮ, ಆಯಿತು, ಬರ್ತೀನಿ. ಈಗಲೇ ಅಪ್ಲಿಕೇಶನ್ ಕೊಟ್ಟವ್ರೆ, ಜೆರಾಕ್ಸ್ ಮಾಡಿಸ್ಕೊಂಬತ್ತೀನಿ 7 ಜನಕ್ಕೆ ಒಂದೊಂದ. ಎಲ್ಲರೂ ಇದೆಲ್ಲ ಓದ್ಕೊಂಡು ಅದೇ ಏನೇನು ಬರಿಬೇಕು ಅದನ್ನೆಲ್ಲ ಬರ್ಕೊಂಡು ಫೋಟೋ ಅಂಟಿಸ್ಕೊಂಡು ಶುಕ್ರವಾರ ತಗೊಂಬರ್ಬೇಕು. ಇಲ್ಲೇ ಜೆರಾಕ್ಸ್ ಅಂಗಡಿ ತಕ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಬತ್ತೀನಿ. ಇಲ್ಲೇ ಕೊಕ್ಕೊಂಡಿರಿ, ಎಲ್ಗೂ ಓದ್ಬೇಡ್ರಿ. ಆಯ್ತು, ಹೋಗಿ ತಾಯಿ, ಜಲ್ದು ತಗೊಂಬಂದು ಕೊಡು, ನಾ ಮಂತಕ್ಕೆ ಹೋಗ್ಬೇಕು. ಯೋಟತ್ತ ಬಂದಿರಿ ಕುಕ್ಕೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.